ನಮಸ್ಕಾರ ವೀಕ್ಷಕರೇ, ಮುಂಜಾನೆಯ ಶುಭಕಾಮನೆಗಳು ತಮ್ಮೆಲ್ಲರಿಗೂ. ಇದು ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮ ಪವರ್ಡ್ ಬೈ BS ಚನ್ನಬಸಪ್ಪ ಅಂಡ್ ಸನ್ಸ್ ದಾವಣಗೆರೆ. ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ ಎನ್ನುತ್ತಾ, ಸ್ವಂತ ಬುದ್ಧಿ ಇಲ್ಲದವನಿಗೆ ಶಾಸ್ತ್ರ ಜ್ಯೋತಿಷ್ಯ ತಾನೇ ಏನ್ ಮಾಡೋದಕ್ಕೆ ಸಾಧ್ಯ ಹೇಳಿ? ಒಂದು ರೀತಿ ಕುರುಡನಿಗೆ ಕನ್ನಡಿ ಕೊಟ್ಟಂತೆ ಅಂತ ಹೇಳಲಾಗತ್ತೆ. ಅದಕ್ಕೆ ಹೇಳೋದು, ಬೇರೆಯವ್ರು ಹೇಳಿರೋ ಮಾತನ್ನೆಲ್ಲ ಕೇಳ್ಬೇಕು ನಿಜ, ಆದ್ರೆ ನಮ್ಮ ಸ್ವಂತ ಬುದ್ಧಿ ಏನ್ ಹೇಳುತ್ತೋ ಹಾಗೆ ನಾವು ಕೆಲಸವನ್ನ ಮಾಡ್ಬೇಕು ಅಂತ ಹೇಳ್ತಾ, ಬನ್ನಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ. ಕರೆದು ಬಿಡೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ನಲ್ಮೆಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ಕಾರಮ್ಮ. ಗುರುಜಿ, ಇವತ್ತು ಗುರುವಾರ, ಸಾಕಷ್ಟು ವಿಶೇಷ ಮಾಹಿತಿಯನ್ನಂತೂ ನೀವು ಹೊತ್ತು ಬಂದೇ ಇರ್ತೀರಾ ಅಂತ ಗೊತ್ತು. ಯಾಕಂದ್ರೆ ನಿನ್ನೆ ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಮಾಹಿತಿಯನ್ನ ನೀಡಿದ್ದೀರಾ, ಒಂದು ಒಳ್ಳೆಯ ವ್ರತಾಚರಣೆಯ ಕುರಿತು ತಿಳಿಸ್ಕೊಟ್ಟಿದ್ದೀರಾ, ಸಂತಾನ ಲಕ್ಷ್ಮಿಯ ವ್ರತವನ್ನ ಹೇಳ್ಕೊಟ್ಟಿದ್ದೀರಾ, ಜೊತೆಗೆ ನಡೆದಾಡೋ ಆಂಜನೇಯನ ಕುರಿತು ಹೇಳ್ತಾ ಇದ್ರಿ. ಅಲ್ಲೇ ಮಧ್ಯದಲ್ಲಿ ಎಲ್ಲೋ ಬಿಟ್ಟು ಹೋಯ್ತು. ಹಾಗಾಗಿ ಇವತ್ತು ಮಾತುಕತೆ ಮುಂದುವರಿಸೋಣ ಅನ್ಕೊಂಡಿದೀವಿ. ಏನ್ ಹೇಳ್ತೀರಾ? ಜೀವನ ಚರಿತ್ರೆಯಲ್ಲಿ ಪ್ರತಿಯೊಬ್ಬ ಮನುಷ್ಯ ಇವತ್ತಿನ ದಿವಸ ಕಾಲಾಯ ತಸ್ಮೈ ನಮಃ ಅಂತ ಇರತಕ್ಕಂಥ ಈ ದಿನಗಳಲ್ಲಿ ಸಪ್ತಮಿ ಬಂದೇ ಬಿಡ್ತು. ಸಪ್ತಮಿ ರಥಸಪ್ತಮಿ ಅಂತ ಸೂರ್ಯನ ನಾಡಿಯನ್ನ ವಿಶೇಷವಾಗಿ ದಕ್ಷಿಣಾಯಣದಿಂದ ಉತ್ತರಾಯಣ ಪುಣ್ಯಕಾಲಕ್ಕೆ ತಿರುಗಿರತಕ್ಕಂಥ ಸೂರ್ಯನು ವಿಶೇಷ ಕಾಲದಲ್ಲಿ ಪ್ರಳಯ ರುದ್ರ ಶನೇಶ್ವರ ಮಹಾಯಾಗದ ಮುಖಾಂತರವಾಗಿ ಛಾಯಾದೇವಿ ಸೂರ್ಯನ ಸೇರಿದ ನಂತರವೂ ವಿಶೇಷವಾಗಿ ಬಂದಿರತಕ್ಕಂಥ ಜಗತ್ ಕೃಪಾ ಕಟಾಕ್ಷ ಸಾಕ್ಷಾತ್ ಆಂಜನೇಯ. ಅದಕ್ಕೆ ವೈವತ್ಸ್ವತ ಮನ್ವಂತರೆ ಅನ್ನೋ ಈ ಕಲಿಯುಗ ಮುಗಿದು ಹೋದ ಮೇಲೆ ಸತ್ಯುಗಕ್ಕೆ ಕಾಲಿಡ್ತಾ ಇರೋ ಸಮಯದಲ್ಲಿ ನಾವು ಆಂಜನೇಯ ಮನ್ವಂತರೆ ಅಂತ ಹೇಳ್ತೀವಿ. ಆಂಜನೇಯ ಮನ್ವಂತರೆಯನ್ನ ಕಲಿಯುಗದಿಂದ ನಮ್ಮೆಲ್ಲರ ಜೀವನವನ್ನ ಕಷ್ಟಗಳನ್ನ ಪರಿಹಾರ ಮಾಡೋನು ಸಾಕ್ಷಾತ್ ಸತ್ಯಯುಗದಲ್ಲಿ. ಸತ್ಯಮೇವ ಜಯತೆ. ಆ ಸತ್ಯಯುಗಕ್ಕೆ ಕಾಲಿಡ್ತಾ ಇರೋ ಸಮಯದಲ್ಲಿ ಆಂಜನೇಯನೇ ಮೊರೆ ಹೊತ್ತರೆ ಇಡೀ ಜೀವನ ಜಗತ್ತು ಸಾರದಲ್ಲಿ ಭಾರತ ದೇಶವನ್ನು ಸಂರಕ್ಷಣೆ ಮಾಡೋನು ಸಾಕ್ಷಾತ್ ವೀರಾಂಜನೇಯ. ಅದಕ್ಕೆ ಚಿರಂಜೀವಿಗಳಾಗಿರ್ತಕ್ಕಂಥ ಅಶ್ವತ್ಥಾಮ, ಬಲಿ, ವ್ಯಾಸ, ಕೃಪ, ಹನುಮಾನ್, ವಿಭೀಷಣ, ಪರಶುರಾಮ ಸಪ್ತೈತೆ ಚಿರಂಜೀವಿ. 7 ಜನ ಚಿರಂಜೀವಿಗಳು. ಸಪ್ತ ಮಾತೃಕಾ ಯುಗದಲ್ಲಿ ಸಪ್ತ ಋಷಿಗಳ ಮುಖಾಂತರವಾಗಿ ಸಪ್ತ ನದಿಗಳ ಸಪ್ತ ವಸುಂಧರವಾಗಿರತಕ್ಕಂಥ ಈ ಭೂಮಿಯ ಖಂಡವನ್ನ ಭರತಖಂಡ ಅಂತ ಏಕಕಾಲಕ್ಕೆ ವಿಶೇಷವಾಗಿ ಎಲ್ಲವೂ ಮತ್ತೆ ಸೇರೋ ಸಮಯ ಬಂದಾಯಿತು. ಅದಕ್ಕೆ ಇಂಥ ಸಮಯದಲ್ಲಿ ನವನಾಗ ಕ್ಷೇತ್ರವಾಗಿರ್ತಕ್ಕಂಥ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ದಾತ್ರಾಷ್ಟಂ ತಕ್ಷಕಂ ಕಾಳೀಂ ತತ ಏತಾನಿ ನವನಾಮಾನಿ ನಾಗನಾಂಚ ಮಹಾತ್ಮನಂ ಸಾಯಂಕಾಲೇ ಪಟೇ ನಿತ್ಯಂ ಪ್ರಾತಃ ಕಾಲೇ ವಿಶೇಷತಃ ನಿಶ್ಚಯೇ ದ್ವಿಷಭಯಂ ತತ್ಸಯೇತ್ ಸರ್ವತ್ರ ವಿಜಯೀ ಭವೇತ್. ಆ ವಿಜಯವನ್ನ ಸಾಗಿಸಬೇಕಾದ್ರೆ, ಪ್ರತಿಯೊಬ್ಬ ಸಾಧನೆಯನ್ನ ಮಾಡಬೇಕಾದ್ರೆ ಜೀವನದಲ್ಲಿ ನಾವು ನೀವು ಎಲ್ಲ ಪರಿಪೂರ್ಣ ಅನುಗ್ರಹವನ್ನು ಪಡಿಬೇಕು ಶ್ರೀ ವೀರಾಂಜನೇಯ. ಇಂಥ ಆಂಜನೇಯನ ಕೃಪಾ ಕಟಾಕ್ಷ ಎಂದಿಗೆ ಅಂದರೆ ರಾಮನವಮಿ ಎಂದು. ರಾಮನವಮಿ 1ನೇ ತಾರೀಕು ಜ್ಞಾಪಕ ಇಟ್ಕೊಳ್ಳಿ. ನಾವು ನೀವು ಹೋಗ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥದ್ದು ಬೆಂಗಳೂರು ಹತ್ರ ಹೊಸಕೆರಳಿ ಗ್ರಾಮ. ಆ ಹೊಸಕೆರಳಿಯಲ್ಲಿ ಕೆರೆಕೋಡಿ ಅಂತ. ಯಾಕೆಂದರೆ ಸಾಕಷ್ಟು ಆಂಜನೇಯ ದೇವಸ್ಥಾನಗಳಿದೆ. ಆದರೆ ಪಂಚಮುಖಿ ಆಂಜನೇಯ, ರಾಮ ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಸಮೇತ ಆಂಜನೇಯ, ಪರಿಪೂರ್ಣವಾಗಿ ಆಂಜನೇಯನು ವಿಶೇಷವಾಗಿರ್ತಕ್ಕಂಥ ಆ ಹಳ್ಳಿಯ ಗ್ರಾಮ ಕುಗ್ರಾಮವಾಗಿದ್ದಾಗ ವೃಷಭಾವತಿ ನದಿ, ಸಾಕ್ಷಾತ್ ನಂದಿ ಬೆಟ್ಟದಿಂದ ಬರ್ತಾ ಇರೋ ವೃಷಭಾವತಿ ನದಿ ನದಿಯಾಗಿ ಹರಿತಾ ಇದ್ದ ಸಮಯದಲ್ಲಿ ಕೆಂಗಲ್ ಹನುಮಂತನೇನವರೆಗೂ ವಿಶೇಷವಾಗಿ ಚನ್ನಪಟ್ಟಣ, ರಾಮನಗರ ಹೀಗೇ ಸೇರಿ ಕಾವೇರಿ ತೀರದಲ್ಲಿ ಸೇರ್ತಾ ಇದ್ದ ವೃಷಭಾವತಿ ನದಿ. ಆಗ ನಾವು ನೀವು ಅರ್ಥಕೊಂಡಿರತಕ್ಕಂಥದ್ದು ಕೆಂಗಲ್ ಹನುಮಂತಯ್ಯನವರೆಗೂ ಹೋಗಬೇಕಾದ್ರೆ ಗಾಳಿ ಆಂಜನೇಯ, ಪ್ರಸನ್ನ ಆಂಜನೇಯ. ಗಾಳಿ ಆಂಜನೇಯ ಅಂದರೆ ಬಿರುಗಾಳಿ ಬೀಸೋ ಸಮಯ ಅಂತ ಅನ್ಕೋಬೇಡಿ. ಜೀವನದಲ್ಲಿ ಪ್ರತಿಯೊಬ್ಬನಿಗೂ ಕೆಟ್ಟ ಗಾಳಿ, ಸುನಿಗ್ನ ಕಾಲ ಅಂದರೆ ಆ ಕಾಲದಿಂದ ಪ್ರೇತಾತ್ಮಗಳು ಏನಾದರೂ ಇದ್ದ ಪಕ್ಷದಲ್ಲಿ ಆ ಗಾಳಿ ಆಂಜನೇಯನು ಯಾವಾಗಾದರೂ ಎಂಥ ಒಂದು ಕೆಟ್ಟ ಗಾಳಿ ಇದ್ದರೂ ಆಂಜನೇಯನ ಮುಖಾಂತರವಾಗಿ ವಿಮುಕ್ತಿ. ಇದು ಹೀಗೇ ಹರಿತಾ ಹೋದಾಗ ಹೊಸಕೆರಳ್ಳಿ ಗ್ರಾಮದಲ್ಲಿ ದತ್ತಾತ್ರೇಯನ ಪೀಠವನ್ನು ಸೇರ್ತಾ ಇತ್ತು. ದತ್ತಾತ್ರೇಯ ಪೀಠಕ್ಕೆ ಸೇರಕ್ಕೆ ಮೊದಲು ಕೆರೆಕೋಡಿ. ಆಂಜನೇಯನಿಗೆ ಒಂದು ಕಟ್ಟೆಯ ಭಾಗದಲ್ಲಿ ಅರಳಿ ಕಟ್ಟೆ ಇತ್ತು. ಇಲ್ಲಿ ಸುಮಾರು ಪುರಾತನ ಕಥೆಯಿಂದ ಹೇಳಿದಾಗ ಆ ಕಾಲದಿಂದ ಬಂದಿರತಕ್ಕಂಥ ಈ ವೃಕ್ಷ ನಾಗದೇವತೆಯ ನಾಗಲೋಕವೇ ಹೌದು. ಆ ನಾಗಲೋಕದಲ್ಲಿದ್ದಾಗ ಪುರಾತನ ಕಾಲದಲ್ಲಿ ಎಲ್ಲೋ ದೋಷ ಲೋಪದೋಷಗಳು ಆದಾಗ ಕಾಡಿನ ಮಧ್ಯಭಾಗದಲ್ಲಿ ಒಂದು ವೃದ್ಧ ಬ್ರಾಹ್ಮಣರು ಶಾನ್ಭೋಗರು ಅಂತ ಇದ್ರು. ಅವರು ಪೂಜೆ ಪುನಸ್ಕಾರ ನಾಗರ ಕಟ್ಟೆಗೆ ಪೂಜೆ ಮಾಡ್ತಾ ಇದ್ದ ಸಮಯದಲ್ಲಿ ಅವರ ಮನೆ ಏನೋ ದೋಷ ಆಗಿ ಎಷ್ಟೋ ಕಾಲದಲ್ಲಿ ಪೂಜೆ ನಿಂತು ಹೋಗಿತ್ತು. ಅಂಥ ಸಮಯದಲ್ಲಿ ದೊಡ್ಡ ವೃಕ್ಷ ಒಂದು ಆಲದ ಮರ, ಅರಳಿ ಮರ ಎರಡೂ ಜೊತೆಗೆ ಬಂದಿದ್ದಾಗ ಆ ಮರ ಬಿದ್ದೋದಾಗ ಸುಮಾರು 200 ಕೋತಿಗಳ ಮೃತ್ಯು ಆಯಿತು.
ಆ ಮೃತ್ಯು ಆದಾಗ ಈ ಸ್ಥಳದಲ್ಲಿ ಎಷ್ಟೋ ಕೋತಿಗಳು, ಜೀವಂತವಾಗಿದ್ದ ಕೋತಿಗಳು ನಿದ್ರಾ ಸಮಯದಲ್ಲಿ, ರಾತ್ರಿಯಲ್ಲಿ ಸುಮುಹೂರ್ತ ಸಾವಧಾನ ಅಂತ ಯಾವುದೋ ವಿಷಯಗಳಿಗೆ ಆ ಗಾಳಿ ಬೀಸಿದಾಗ ವೃಷಭಾವತಿ ನಿಂತ ಆ ಕ್ಷಣ ಏನೋ ಒಂದು ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ನಿಂತು ಹೋಯಿತು, ನೀರು ಕಲ್ಮಶವಾದ ಸಮಯ. ಆಗ ದೋಷಗಳು ಬಂದಿದ್ದ ಆ ಕ್ಷೇತ್ರಕ್ಕೆ, ನಾಗಲೋಕಕ್ಕೆ ಕಾವಲಿದ್ದ ಆ ಹುತ್ತದ ಬಳಿ ಇರತಕ್ಕಂಥ ವೃಕ್ಷ ಬಿದ್ದಾಗ ಸುಮಾರು 200 ಕೋತಿಗಳ ಮೃತ್ಯು ಆದ ಸಮಯದಲ್ಲಿ ಈ ಆಂಜನೇಯ ವಿಶೇಷವಾಗಿ ಅಪಾರ ಕೀರ್ತಿಯನ್ನು ಗಳಿಸಿರ್ತಕ್ಕಂಥ ಕೆಂಪಮ್ಮ ಕೊಲ್ಲಾಪುರದಮ್ಮ ನಡೆದಾಡೋ ದೇವಿಯಾಗಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಆ ಮುಖಾಂತರವಾಗಿ ಸಂಚಾರ ಹೋದಾಗ ಇಲ್ಲಿ ಆಂಜನೇಯನ ದೇವಸ್ಥಾನ ನಿರ್ಮಾಣವಾಗಲೇಬೇಕು, ಸಾಕ್ಷಾತ್ ಕಪಿಶ್ರೇಷ್ಠನು ಬಂದೇ ಬರ್ತಾನೆ ಅಂತ ಹೇಳಿದ್ರು. ಮೈಸೂರು ಬಳಿ ಹತ್ರ ಇದ್ದಾಗ ಅಲ್ಲಿರ್ತಕ್ಕಂಥ ಮಳವಳ್ಳಿ ತಾಲೂಕಲ್ಲಿ ಒಬ್ಬರು ಹೋಗ್ತಾ ಇದ್ದ ಸಮಯದಲ್ಲಿ ಎಷ್ಟೋ ಕೋತಿಗಳ ಜೊತೆಗೆ ಒಂದು ಕೋತಿ ಸತ್ತು ಬಿದ್ದಿತ್ತು. ಸ್ವಪ್ನದಲ್ಲಿ ಬಂದಿದ್ದೇನು ಅಂದರೆ ಆ ವ್ಯಕ್ತಿಗೆ ರಮೇಶ್ ಅಂತ ವಿಶೇಷವಾಗಿರ್ತಕ್ಕಂಥದ್ದು. ಎಲ್ಲಿಂದ ಎಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಸಂದಿಗ್ಧ ಕಾಲ ಅಂದರೆ ಆ ಕೋತಿ ತನಗೋಸ್ಕರ ಹುಟ್ಟಿರ್ತಕ್ಕಂಥ ಸಣ್ಣ ಮರಿ, ಅಂದರೆ ಆಂಜನೇಯನ ಪ್ರತಿಷ್ಠಾಪನೆಗೋಸ್ಕರ ಹುಟ್ಟಿದೇನೋ ಅದು ಮೃತ್ಯು ಪಡ್ತೇನೋ ಅಂದಾಗ 200 ಕೋತಿಗಳಲ್ಲಿ 201ನೇ ಕೋತಿ, ಅಂದರೆ 2, 3 ಅಂತಕ್ಕಂಥ ಗುರು ಅನುಗ್ರಹವನ್ನು ಪಡೆದಿರತಕ್ಕಂಥ ಸರ್ವಶಕ್ತಿಯಾಗಿರ್ತಕ್ಕಂಥ ಈ ಕೋತಿಯ ಬಳಿಯಲ್ಲಿ ಆ ಸತ್ತೋದ ಕೋತಿಗೆ ಕಾವಲಿತ್ತು ಎಷ್ಟೋ ಕೋತಿಗಳು ಮಳವಳ್ಳಿ ಹತ್ರ. ಆಗ ಬರ್ತಾ ಇದ್ದ ರಮೇಶು ಈ ಜಾಗವನ್ನು ನೋಡಿ ಅಯ್ಯೋ ಆ ಕೋತಿನ ಪಕ್ಕಕ್ಕೆ ಹಾಕೋಣ ಅನ್ಕೊಂಡ್ರು. ಪಕ್ಕಕ್ಕೆ ಹಾಕೋ ಸಮಯಕ್ಕೆ ನೋಡ್ಬೇಕು ನೀವು, ಎಲ್ಲ ಕೋತಿಗಳು ಮುತ್ತಿಗೆ ಹಾಕಿ ಕಚ್ಚಕ್ಕೆ ಬಂದ್ಬಿಡ್ತು. ಆ ಸಮಯದಲ್ಲಿ ಟ್ರಾಫಿಕ್ ಅಂದರೆ ರಸ್ತೆಯ ಮಧ್ಯಭಾಗದಲ್ಲಿ ಒಂದು ವಾಹನದಲ್ಲಿ ಈ ಕೋತಿಯ ಶವವನ್ನು ಒಳಗೆ ಹಾಕ್ಕೊಂಡು ತಗೊಂಡು ಬರ್ತಾ ಇದ್ದ ಸಮಯದಲ್ಲಿ ಎಲ್ಲಾದರೂ ಹಾಕೋಣ, ಒಂದು ಭೂಮಿಯಲ್ಲಿ ಹೂಣೋಣ ಅನ್ನಕ ಯಾವ ಕಾಲಕ್ಕೂ ಆಗದೇ ಇರಲಿಲ್ಲ. ಆಗ ತಕ್ಷಣ ಮಾತ್ರದಲ್ಲಿ ಯಾರೋ ಒಂದು ಮಿಂಚ ಹಾಗೆ ಬಂದು ಇದನ್ನ ಎಲ್ಲಿ ಆಂಜನೇಯನ ಪ್ರತಿಷ್ಠಾಪನೆ ಆಗುತ್ತೋ ಅಲ್ಲಿ ನನ್ನನ್ನು ತೆಗೆದುಕೊಂಡು ಹೋಗುವಂತ ಆಗಾಯಿತು. ಆಗ ಆ ಸಮಯಕ್ಕೆ ಆ ಹಳ್ಳಿಯವರೆಲ್ಲ ಸೇರಿ ಏನು ಹೇಳಿದ್ರು, ಇದೇ ಆಂಜನೇಯನ ಮೆಟ್ಟಲಿಗೆ ಪ್ರತಿಷ್ಠಾಪನೆ ಮಾಡಿ 200 ಕೋತಿಗಳು ಮೃತ್ಯುವಾದ ಸ್ಥಳದಲ್ಲಿ ಇದೇ ಆಂಜನೇಯನ, ಏನು ಪುಟ್ಟ ಆಂಜನೇಯ ಸತ್ತು ಹೋಗಿತ್ತು ಆಂಜನೇಯನ ಪ್ರತಿಷ್ಠಾಪನೆಯನ್ನು ಅಲ್ಲೇ ಹೂಣಿ ಸಮಾಧಿ ಮಾಡಿದ ಹಾಗೆ ಇಟ್ಟು ಅಲ್ಲಿ ಒಂದು ಜೀರ್ಣೋದ್ಧಾರ ಮಾಡಿರೋ ಆಂಜನೇಯನೇ ನಡೆದಾಡೋ ಆಂಜನೇಯ ಇವತ್ತಿನ ದಿವಸ. ಆಗ ಕೆಂಪಮ್ಮನ ಮುಖಾಂತರವಾಗಿ ಬಂದಿರತಕ್ಕಂಥ ಶಕ್ತಿ ಏನು ಅಂದರೆ ಅಪಾರವಾದ ಕೀರ್ತಿ ಯಶಸ್ಸು ಇಲ್ಲಿ ಸೇರುತ್ತೆ. ಜಗತ್ತಲ್ಲಿ ಕಲಿಯುಗ ಸಮಯದಲ್ಲಿ ಇಲ್ಲಿ ಆಂಜನೇಯ ನಡೆದಾಡ್ತಾನೆ, ಇವನಿಗೆ ಸರ್ವಶಕ್ತಿಯೂ ಬರುತ್ತೆ, ವಿಗ್ರಹ ಪ್ರತಿಷ್ಠಾಪನೆ ಆಗತ್ತೆ, ಅದರ ಮುಂದೆಡೆ ಇರತಕ್ಕಂಥ ಉತ್ಸವ ಮೂರ್ತಿ ನಡೆದಾಡುತ್ತಾನೆ. ಆಗ ಇವತ್ತಿಗೂ ಸತ್ಯವಾಗಿರ್ತಕ್ಕಂಥ ವೃಷಭಾವತಿ ಕಲ್ಮಶವಾಗುವ ಸಮಯಕ್ಕೆ 200 ಕೋತಿಗಳು ಸಾಯಿತು. ಇವತ್ತಿಗೂ ಕಲ್ಮಶವಾಗಿರ್ತಕ್ಕಂಥ ಕೆರೆ ಕೋಡಿ ಅಂತ ಕರೀತಾರೆ, ಕೆರೆ ಒಣಗೋದ ನಂತರ ಇವತ್ತಿಗೂ ಗೊತ್ತೇ ಇಲ್ಲದೆ ಅದೇ ಮರ ಮತ್ತೆ ಚಿಗುರ್ತಾ ಬಂತು. ಶಕ್ತಿಯುತವಾಗಿ ಇವತ್ತು ದೊಡ್ಡ ವಿಶೇಷವಾಗಿರ್ತಕ್ಕಂಥ ಅರಳಿ ಮರ ಕಟ್ಟೆ ಆಗಿದೆ. ನಾಗದೇವತೆಗಳ ಸಂಚಾರವಿದೆ. ಇವತ್ತಿಗೂ ಆ ಹಳ್ಳಿಯವರೆಲ್ಲ ವಿಶೇಷವಾಗಿರ್ತಕ್ಕಂಥ ಕೆಂಡವನ್ನ, ಆಂಜನೇಯ ಎಲ್ಲ ಕಡೆ ಅಮ್ಮನವರು ಕೊಂಡವನ್ನ ಹಾಯ್ತಾಳೆ ಅಂತ, ಆ ಕೊಂಡವನ್ನ, ಬೆಂಕಿ ಕೊಂಡವನ್ನ ಎಷ್ಟೋ ಜನ ತುಳಿತಾರೆ, ಉತ್ಸವ ಮೂರ್ತಿಗಳು ಹೋಗ್ತಾರೆ. ಆದರೆ ಇಲ್ಲಿ ಅಪಾರವಾಗಿರ್ತಕ್ಕಂಥ ಜನಸಂಖ್ಯೆಯಲ್ಲಿ ಶನೇಶ್ಚರ, ಆಂಜನೇಯ, ವೀರಭದ್ರ, ಸಾಕ್ಷಾತ್ ಕಾಳಭೈರವ, ಕೆಂಪಮ್ಮ, ಕೊಲ್ಲಾಪುರದಮ್ಮ, ರಾಮ, ಸೀತಾ, ಲಕ್ಷ್ಮಣ, ಆಂಜನೇಯ, ಇದೇ ಹನುಮತ್ ಜಯಂತಿ ಇದ್ದ ಹಾಗೆ ರಾಮನವಮಿ ಎಂದು ಆಂಜನೇಯನಿಗೆ ಶಕ್ತಿ ಕೆಂಡವನ್ನು ಹಾಯಕ್ಕೆ ಸಾಕ್ಷಾತ್ ಕೊಲ್ಲಾಪುರದಮ್ಮ ಲಕ್ಷ್ಮೀ ಬರ್ಸಾರ್. 1ನೇ ತಾರೀಕು ನೀವು ಅಲ್ಲಿ ಬಂದು ನೋಡಬೇಕು. ಬೃಹದಾಕಾರದಲ್ಲಿ ಅನ್ನಪಕ್ಷಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಸಂದಿಗ್ಧ ಕಾಲದಲ್ಲಿ ಈ ಊರಿಗೆ ಬರಗಾಲ ಬಂದಾಗ, ಹಳ್ಳಿ ವಾತಾವರಣದಲ್ಲಿದ್ದಾಗ, ಕಾಡಿನ ಪ್ರದೇಶವಿದ್ದಾಗ ಇವರೆಲ್ಲ ಕೇಳ್ಕೊಂಡಿದ್ದ ಆಂಜನೇಯನ ಹತ್ರ ಇಲ್ಲಿ ಸುಭಿಕ್ಷವಾಗಿರಲಿ, ನೆಲೆಸಲಿ ಅಂತ. ಇವತ್ತು ಪುಟ್ಟ ಹಳ್ಳಿ ಗ್ರಾಮ ದೊಡ್ಡ ಬೃಹದಾಕಾರದಲ್ಲಿ ಹೊಸಕೆರೆಹಳ್ಳಿ ಆಗಿ ದತ್ತಾತ್ರೇಯನ ಪೀಠಕ್ಕೆ ಹೋಗ್ತಾ ಇರೋ ಈ ಆಂಜನೇಯ ನಡೆದಾಡೋ ದೇವರು ಕೆರೆ ಕೋಡಿ 43C ಲಾಸ್ಟ್ ಬಸ್ ಸ್ಟಾಪ್, ಜ್ಞಾಪಕ ಇಟ್ಕೊಳ್ಳಿ. ಯಾಕಂದ್ರೆ ಯಾವುದೋ ಆಂಜನೇಯಗೆ ಹೋಗ್ಬಿಟ್ಟಿದ್ದೀರಾ ಹುಷಾರ್. ಅಲ್ಲಿ ಪುಟ್ಟದಾಗಿ ಬರ್ತಕ್ಕಂಥ ನದಿ ದೊಡ್ಡದಾಗಿ ಇವತ್ತು ವೃಷಭಾವತಿ ಕಲ್ಮಶವಾಗಿ ಹೋಗಿದೆ. ಏನು ಮಾಡ್ತೀರಾ? ಆದರೂ ಕಾಲಾಯ ತಸ್ಮೈ ನಮಃ ಅಂತ ಆಂಜನೇಯನ ಮಾತ್ರ ಸತ್ಯವಾಗಿದೆ. ಕೆರೆ ಕೋಡಿ ಹೊಸಕೆರೆಹಳ್ಳಿ ಗ್ರಾಮದಲ್ಲಿ ಇವತ್ತಿಗೂ ಎಷ್ಟು ಜನ ಹೊಸಕೆರೆಹಳ್ಳಿ ಹೋಗ್ತಿರೋ, ಆ ಹೊಸಕೆರೆಹಳ್ಳಿ ಹತ್ರ ಕೆರೆ ಕೋಡಿ ಹತ್ರ ಹೋಗ್ತಿರೋ ಆಂಜನೇಯನ ಪಂಚಮುಖಿ ಗಣೇಶ, ರಾಮ, ಸೀತಾ, ಲಕ್ಷ್ಮಣ, ಆಂಜನೇಯ, ಸಾಕ್ಷಾತ್ ಹನುಮತ್ ಜಯಂತಿ. ಆ ಹನುಮತ್ ಜಯಂತಿ ಇದ್ದ ಹಾಗೆ ಇಲ್ಲಿ ಹೋಮ, ಹವನ, ಪೂಜೆ, ಪುನಸ್ಕಾರ. ಯಾರು ಬಂದು ಆಂಜನೇಯನಿಗೆ ಒಂದು ಹೆಗಲನ್ನು ಕೊಡ್ತಿರೋ, ಯಾರು ಬಂದು ವಿಶೇಷವಾಗಿ ಆ ಕೆಂಪಮ್ಮನಿಗೆ ಒಂದು ಹೆಗಲು ಕೊಡ್ತಿರೋ, ನಿಮ್ಮ ಕಷ್ಟಗಳು ಆ ಹೆಗಲ ಮೇಲೆ ಏರಿರ್ತಕ್ಕಂಥ ದೇವಿ ಸ್ವತಃ ಕರಗಿಸಿಬಿಡ್ತಾಳೆ. ಸತ್ಯ ಸತ್ಯ ಸತ್ಯ. ಅದಕ್ಕೆ ಪ್ರತಿಯೊಬ್ಬರು, ಎಷ್ಟೋ ಮಠಾಧೀಶ್ವರರು, ಎಷ್ಟೋ ರಾಜಕೀಯ ವ್ಯಕ್ತಿಗಳು, ಎಷ್ಟೋ ದೊಡ್ಡವರೆಲ್ಲ ತಮ್ಮ ಕಷ್ಟಗಳನ್ನು ಇವತ್ತು ಕಳ್ಕೊಂಡಿದ್ದಾರೆ. ಇಲ್ಲಿ ಸುಮಾರು 25ರಿಂದ 30 ಸಾವಿರ ಜನ ಸೇರ್ತಾರೆ ಬರೀ ರಾಮನವಮಿ ರಥೋತ್ಸವಕ್ಕೆ. ತಾವೆಲ್ಲರೂ ಬಂದು ಭಾಗಿಗಳಾಗಿ ಹನುಮತ್ ಜಯಂತಿ ಇದ್ದ ಹಾಗೆ ರಾಮನವಮಿ 1ನೇ ತಾರೀಕು ಜ್ಞಾಪಕ ಇಟ್ಕೊಳ್ಳಿ. ಆ 1ನೇ ತಾರೀಕು ತಾವು ಬಂದು ನಡೆದಾಡೋ ಆಂಜನೇಯನ್ನ ಎತ್ತಿಕೊಂಡು ಯಾರು ತಮ್ಮ ಕಷ್ಟಗಳನ್ನು ನೆನೆಸ್ಕೊಂತಾರೋ
ಆಂಜನೇಯ ಸ್ವತಃ ತಮ್ಮ ಮನೆಗೆ ಬಂದು ಜೀರ್ಣೋದ್ಧಾರ ಮಾಡಿದ ಹಾಗೆ ಆಶೀರ್ವಾದವನ್ನು ಮಾಡಿ ಕತ್ತಿಲ ಜೀವನ ಬೆಳಗಿಸ್ತಾನೆ ಅಂತ ಈ ಮುಖಾಂತರ ಹೇಳ್ತೀವಿ. ಬಾಳೆಹಳ್ಳಿ ಪೀಠ ರಂಭಾಪುರಿಯಲ್ಲಿ ವಿಶೇಷವನ್ನು ಹೇಳಕ್ಕೆ ನಾವು ನೀವು ಇವತ್ತಿನ ವಿಚಾರಗಳನ್ನು ತಿಳ್ಕೋಬೇಕು. ಏನು ಇವತ್ತಿನ ವಿಚಾರಗಳು ಅಂದರೆ, ಶುಕ್ಲಾಂ ಭರಧರಂ ವಿಷ್ಣಂ 28, 29, 30, 31 ನಂತರ ಅಂದರೆ ಎಲ್ಲರೂ ಏನು ಹೇಳ್ತಾರೆ, ಇವತ್ತಿನ ದಿವಸ ಅಕೌಂಟ್ ಅಂತ ಹೇಳ್ತೀವಿ. ಪ್ರತಿಯೊಬ್ಬರು ತಮ್ಮ ಧನ ಪ್ರಾಪ್ತಿಯನ್ನ ಏನಿದೆ ಅಕೌಂಟ್ ಕ್ಲೋಸಿಂಗ್ ಡೇ ಅಂತ ಹೇಳ್ತಾರೆ, ಇಯರ್ ಎಂಡಿಂಗ್ ಡೇ ಅಂತಾರೆ. ಎಲ್ಲರೂ ತಮ್ಮ ತಮ್ಮ ಧನ ಸಹಾಯಗಳನ್ನ, ಬುಧ ವಕ್ರವಾಗಿರ್ತಕ್ಕಂಥವ್ನ ಆಂಟಿ ಕ್ಲಾಕ್ ವೈಸಲ್ಲಿ ತಿರುಗ್ತಾ ಇದ್ದವನ್ನ ಮತ್ತೆ ವಕ್ರ ಪ್ರಾರಂಭವಾಗಿ ಸ್ಥಿರವಾಗಿ ಕೂತ್ಕೊಂತಾನೆ. ಆಗ ಫೈನಾನ್ಷಿಯಲ್ ಇಯರ್ ಅಂತ ಇಡೀ ಜಗತ್ತಿಗೆ ಫೈನಾನ್ಷಿಯಲ್ ಇಯರ್. ಇಂಥ ಸಮಯಕ್ಕೆ ಏನೇನಾಗತ್ತೆ ಅಂದರೆ, ಸ್ಥಗಿತವಾದ ಜೀವನ ಮತ್ತೆ ನಡೆಯುತ್ತಾ ಅಥವಾ ಹೆಚ್ಚಾಗತ್ತಾ ಮತ್ತೆ ಕಮ್ಮಿ ಆಗತ್ತಾ, ಹಾಗೆ ಮಾಧ್ಯಮಗಳಿಗೂ ಸಂಖ್ಯೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಅವಧಿ ಏನು ಕ್ವಶ್ಚನ್ ಮಾರ್ಕ್. ಅದೇನು ಎತ್ತ ಅಂತ ತಿಳಿಸ್ತೇನೆ. ಬಂದೆ.